ಹರೇ ಕೃಷ್ಣ. ನನ್ನೆಲ್ಲ ಪ್ರೀತಿಯ ಬಂಧುಗಳೇ, ನಮ್ಮೆಲ್ಲರ ಜೀವನದಲ್ಲಿ ದಾನ ಧರ್ಮ ಅನ್ನೋದನ್ನ ಅಳವಡಿಸ್ಕೊಂಡಿರ್ತೀವಿ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಥವಾ ಕೆಲವೊಬ್ಬರ ಜೀವನದಲ್ಲಿ ಇದನ್ನು ವಿರುದ್ಧವಾಗಿ ನಡೆಯೋದನ್ನು ಕೂಡ ನೋಡಿರ್ತೀವಿ. ದಾನ ಧರ್ಮ ಅನ್ನೋದು ಎಷ್ಟು ಪ್ರಮುಖವಾದ ಪಾತ್ರವನ್ನು ನಮ್ಮ ಜೀವನದಲ್ಲಿ ವಹಿಸುತ್ತೆ, ಹಾಗೆ ಅದು ಬಹಳ ಮಹತ್ವದ್ದು ಅನ್ನೋದ್ರ ಬಗ್ಗೆ ಒಂದು ಘಟನೆಯ ಮೂಲಕ ರಾಮದಾಸರು ನಮ್ಮೆಲ್ಲರ ಜೀವನದಲ್ಲಿ ದಾನದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. ಒಂದು ದಿನ ರಾಮದಾಸರು ರಾಮ ನಾಮ ಜಪ ಮಾಡ್ತಾ ಜೋಳಿಗೆ ಹಿಡಿದು ಭಿಕ್ಷೆಗೆ ಅಂತ ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಹೋಗ್ತಾ ಭಿಕ್ಷೆಯನ್ನು ಕೇಳ್ತಾ ಆ ನಡುವೆ ಒಂದು ಮನೆ ಸಿಗುತ್ತೆ. ಅಲ್ಲಿ ಒಬ್ಬ ಹೆಂಗಸು ದಾಸರು ಬರುವುದನ್ನು ನೋಡ್ತಾ ಇದ್ದಂತೆ ಬಾಗಿಲನ್ನು ಮುಚ್ಚಿಬಿಡ್ತಾಳೆ. ದಾಸರು ಸಹನೆಯಿಂದ ಬಾಗಿಲು ತಟ್ಟುತ್ತಾ ನಿಂತಿರ್ತಾರೆ. ಆಕೆ ತಡಕಾಡುತ್ತಾ ಬಾಗಿಲು ತೆರೀತಾಳೆ. ದಾಸರು ಹೇಳ್ತಾರೆ, ಅಮ್ಮ, ಒಂದು ಹಿಡಿಯಷ್ಟು ಮನೆ ಮುಂದಿರುವ ಮಣ್ಣನ್ನು ತೆಗೆದು ನನ್ನ ಜೋಳಿಗೆಗೆ ಹಾಕು. ಆಕೆಗೆ ಅಚ್ಚರಿಯಾಗುತ್ತೆ. ಅಯ್ಯೋ, ಮಣ್ಣನ್ನು ಅಕ್ಕಿಗೆ ಮಿಶ್ರಣ ಆಗುತ್ತೆ, ಆರಿಸಿಕೊಳ್ಳಲು ತೊಂದರೆಯಾಗಬಹುದು ಅಂತ. ದಾಸರು ನಗುತ್ತಾ ಹೇಳ್ತಾರೆ, ಅಮ್ಮ, ನನಗೆ ತೊಂದರೆಯಾದರೂ ಪರವಾಗಿಲ್ಲ, ನಿನ್ನ ಕೈಗೆ ಏನನ್ನಾದರೂ ಎತ್ತಿಕೊಡುವ ಸಂಸ್ಕಾರ ಬರಲಿ, ಮುಂದಿನ ಜನ್ಮದಲ್ಲಿ ಅಕ್ಕಿ ಹಾಕುವೆಯಂತೆ ಅಂತ ಹೇಳ್ತಾರೆ. ಇದರಿಂದ ಆಕೆಗೆ ನಾಚಿಕೆಯಾಗುತ್ತೆ. ತನ್ನ ತಪ್ಪು ಅರಿವಾಗಿ ಅವಳು ತನ್ನ ಮನೆಯಲ್ಲಿದ್ದಂತಹ ಹಣ್ಣನ್ನು ತಂದು ದಾನ ಮಾಡ್ತಾಳೆ. ಇದರಿಂದ ನಮಗೆ ತಿಳಿಯುವಂಥದ್ದೇನು ಅಂದರೆ, ನಮಗೆ ಸಂಸ್ಕಾರ ಇರಬೇಕು. ಸಂಸ್ಕಾರ ಅಂತ ಅಂದರೆ ನಮ್ಮ ಹತ್ರ ಇಲ್ಲದೇ ಇರೋದನ್ನು ಕೊಡುವಂಥದ್ದಲ್ಲ, ಅಥವಾ ನಮಗಿಟ್ಕೊಳ್ಳದೆ ಕೊಡುವಂಥದ್ದಲ್ಲ. ನಮ್ಮ ಬಳಿ ಇರೋದರಲ್ಲಿ ಒಂದು ಪಾಲನ್ನು ದಾನ ಮಾಡಬೇಕು ಅನ್ನೋದನ್ನು ಭಗವಂತ ಎಲ್ಲರಿಗೂ ತಿಳಿಸ್ಕೊಡ್ತಾನೆ. ಈ ಮೂಲಕ ನಮ್ಮ ಜೀವನದಲ್ಲಿ ದಾನ ಧರ್ಮ ಅದರ ಮಹತ್ವ ಎಷ್ಟು ಅನ್ನೋದು ದಾಸರು ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮರೆದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.